ಎಲ್ಲ ಕಚ್ಚಿದ್ದಾರೆ. ಯಾರಿಗೆ? ದೇಶದ ಗೃಹ ಸಚಿವರಿಗೆ ಎದುರಿಲ್ಲ ನಾನು ನಿಮ್ಗೆ ಎದುರ್ತೀನಿ ಅಂತ ಎದುರಿಕೆ ಭಾಷಣ. ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ಮೇಲ್ ಕೂರಿಸೋರು ಪ್ರಭುಗಳೇ. ನಮ್ಮ ಪ್ರಭುಗಳು ಯಾರು ಅಂದರೆ ಪ್ರಜೆಗಳೇ ನಮ್ಮ ಪ್ರಭುಗಳು, ನಾವಲ್ಲ. ಅದಕ್ಕೇನೆ ಮೋಹನ್ ದಾಸ್ ಪೈ ಅವರು ಒಂದು ಮಾತು ಹೇಳಿದರು, ನೀವು ನಮ್ಮ ಪ್ರತಿನಿಧಿ, ನಮ್ಮ ಮಾಲೀಕರಲ್ಲ ಅಂತ ಹೇಳಿ. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡಬಾರ್ದು. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಲ್ಲ. ಮತ್ತೆ ನಾವು ಭಾಷಣಕ್ಕೆ ಹೇಳೋದು ಪ್ರಜೆಗಳೇ ಪ್ರಭುಗಳು ಅಂಥೇಳಿ. ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿದ ಮೇಲೆ ಪ್ರಜೆಗಳ ಮಾತನ್ನ ಸಮಾಧಾನದಿಂದ ಕೇಳಿ ಅದಕ್ಕೆ ಪರಿಹಾರ ರೂಪಿಸಬೇಕಾದ ಜವಾಬ್ದಾರಿ ಯಾರ ಮೇಲಿದೆ? ಅವರೇನು ಅನಿವಾಸಿ ಭಾರತೀಯರೇನು ನಮ್ಮಪ್ಪನ ಆಸ್ತಿ ಕೇಳಲಿಕ್ಕೇನು ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಅಂಶಗಳ ಕುರಿತಾಗಿ ಅವ್ರು ಬೇಡಿಕೆ ಮುಂದಿಟ್ಟಿದ್ರು. ಯಾಕೆ ಹಂಗಾದ್ರೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಅನಿವಾಸಿ ಭಾರತೀಯರ ಕುರಿತಾಗಿ ಘೋಷಣೆ ಮಾಡಿದ್ರಲ್ಲ, 1,000 ಕೋಟಿ ಕಾರ್ಪಸ್ ಫಂಡ್ ಇಡ್ತೇವೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನು ತೆರಿತೇವೆ, ಇವೆಲ್ಲ ಏನು ಮೋಸ ಮಾಡೋದಕ್ಕೆ ಘೋಷಣೆ ಮಾಡಿದ್ರಾ? ಬದ್ಧತೆ ಇಲ್ಲದೆ ಇದ್ರೆ, ತಾವೇ ಘೋಷಿಸಿದ ಅಂಶಗಳನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಬದ್ಧತೆ ಇಲ್ಲದೆ ಇದ್ರೆ ಯಾಕೆ ಘೋಷಣೆ ಮಾಡಿದ್ರಿ? ಅದನ್ನ ನೀವೇ ಘೋಷಣೆ ಮಾಡಿದ ಪ್ರಣಾಳಿಕೆಯನ್ನ ಅನುಷ್ಠಾನಕ್ಕೆ ತನ್ನಿ ಅಂತ ಕೇಳೋದೇ ಅಪರಾಧನ? ಅವ್ರ ಮೇಲೆ ಧಮಕಿ ಹಾಕ್ತೀರಾ? ಬೆದರಿಕೆ ಹಾಕೋದು ಅದು ಪ್ರಜಾಪ್ರಭುತ್ವದ ಲಕ್ಷಣ ಆಗಲ್ಲ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೂ ಶೋಭೆಯನ್ನು ತರಲ್ಲ. ಎಲ್ಲ ಕಚ್ಚಿದ್ದಾರೆ. ದೇಶದ ಗೃಹ ಸಚಿವರಿಗೆ ನಾನು ಎದುರಿಲ್ಲ, ನಿಮ್ಗೆ ಎದುರ್ತೀನಿ. ಯಾರಿಗೆ? ದೇಶದ ಗೃಹ ಸಚಿವರಿಗೆ ಎದುರಿಲ್ಲ ನಾನು ನಿಮ್ಗೆ ಎದುರ್ತೀನಿ ಅಂತ ಎದುರಿಕೆ ಭಾಷಣ. ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ಮೇಲ್ ಕೂರಿಸೋರು ಪ್ರಭುಗಳೇ. ನಮ್ಮ ಪ್ರಭುಗಳು ಯಾರು ಅಂದರೆ ಪ್ರಜೆಗಳೇ ನಮ್ಮ ಪ್ರಭುಗಳು, ನಾವಲ್ಲ. ಅದಕ್ಕೇನೆ ಮೋಹನ್ ದಾಸ್ ಪೈ ಅವರು ಒಂದು ಮಾತು ಹೇಳಿದರು, ನೀವು ನಮ್ಮ ಪ್ರತಿನಿಧಿ, ನಮ್ಮ ಮಾಲೀಕರಲ್ಲ ಅಂತ ಹೇಳಿ. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡಬಾರ್ದು. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಲ್ಲ. ಮತ್ತೆ ನಾವು ಭಾಷಣಕ್ಕೆ ಹೇಳೋದು ಪ್ರಜೆಗಳೇ ಪ್ರಭುಗಳು ಅಂಥೇಳಿ. ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿದ ಮೇಲೆ ಪ್ರಜೆಗಳ ಮಾತನ್ನ ಸಮಾಧಾನದಿಂದ ಕೇಳಿ ಅದಕ್ಕೆ ಪರಿಹಾರ ರೂಪಿಸಬೇಕಾದ ಜವಾಬ್ದಾರಿ ಯಾರ ಮೇಲಿದೆ? ಅವರೇನು ಅನಿವಾಸಿ ಭಾರತೀಯರೇನು ನಮ್ಮಪ್ಪನ ಆಸ್ತಿ ಕೇಳಲಿಕ್ಕೇನು ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಅಂಶಗಳ ಕುರಿತಾಗಿ ಅವ್ರು ಬೇಡಿಕೆ ಮುಂದಿಟ್ಟಿದ್ರು. ಯಾಕೆ ಹಂಗಾದ್ರೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಅನಿವಾಸಿ ಭಾರತೀಯರ ಕುರಿತಾಗಿ ಘೋಷಣೆ ಮಾಡಿದ್ರಲ್ಲ, 1,000 ಕೋಟಿ ಕಾರ್ಪಸ್ ಫಂಡ್ ಇಡ್ತೇವೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನು ತೆರಿತೇವೆ, ಇವೆಲ್ಲ ಏನು ಮೋಸ ಮಾಡೋದಕ್ಕೆ ಘೋಷಣೆ ಮಾಡಿದ್ರಾ? ಬದ್ಧತೆ ಇಲ್ಲದೆ ಇದ್ರೆ, ತಾವೇ ಘೋಷಿಸಿದ ಅಂಶಗಳನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಬದ್ಧತೆ ಇಲ್ಲದೆ ಇದ್ರೆ ಯಾಕೆ ಘೋಷಣೆ ಮಾಡಿದ್ರಿ? ಅದನ್ನ ನೀವೇ ಘೋಷಣೆ ಮಾಡಿದ ಪ್ರಣಾಳಿಕೆಯನ್ನ ಅನುಷ್ಠಾನಕ್ಕೆ ತನ್ನಿ ಅಂತ ಕೇಳೋದೇ ಅಪರಾಧನ? ಅವ್ರ ಮೇಲೆ ಧಮಕಿ ಹಾಕ್ತೀರಾ? ಬೆದರಿಕೆ ಹಾಕೋದು ಅದು ಪ್ರಜಾಪ್ರಭುತ್ವದ ಲಕ್ಷಣ ಆಗಲ್ಲ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೂ ಶೋಭೆಯನ್ನು ತರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.